ಭಾಲ್ಕಿ ತಾಲೂಕಿನ ಅಂಬೇಸಾಂಗವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹುಪಳ ಗ್ರಾಮದ ಮುಖ್ಯ ರಸ್ತೆ ಮೇಲೆ ಇಂದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಸಿಸಿಟಿವಿ ಮತ್ತು ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಸಿಸಿಟಿವಿ ಮತ್ತು ಬ್ಯಾರಿಕೇಡ್ ಅಳವಡಿಸಿದ ನಂತರ ಧನ್ನೂರ್ ಪೊಲೀಸ್ ಠಾಣೆಯ ಅಧೀಕ್ಷಕರು ವೀರಶೆಟ್ಟಿ ಪಾಟೀಲ್ ಅವರು ಮಾತನಾಡಿ, ಈ ರಸ್ತೆಯು ಬೀದರ್, ಉದಗೀರ್ ಹಾಗೂ ಭಾಲ್ಕಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದರಿಂದ ಯಾವುದೇ ಘಟನೆ ನಡೆದರೆ ಸಿಸಿಟಿವಿ ಕ್ಯಾಮೆರಾದಿಂದ ಪತ್ತೆ ಹಚ್ಚಬಹುದು. ಹಾಗಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದರಿಂದ ತುಂಬಾ ಅನುಕೂಲಕರವಾಗಿದೆ ಎಂದು ಹೇಳಿದರು. ಈ ರಸ್ತೆ ಮೇಲೆ ಅತಿ ಹೆಚ್ಚಾಗಿ ಅಪಘಾತ, ಕಳ್ಳತನ ನಡೆಯುತ್ತಿರುತ್ತವೆ ಎಂದು ದೂರುಗಳು ಬರುತ್ತಿರುತ್ತವೆ. ಬ್ಯಾರಿಕೇಡ್ ಅಳವಡಿಸುವುದರ ಮೂಲಕ ವೇಗವಾಗಿ ಬರುವ ವಾಹನಗಳ ವೇಗ ಕಡಿಮೆ ಮಾಡಿ ಅಪಘಾತ ತಡೆಗಟ್ಟಬಹುದು. ಈ ರಸ್ತೆ ಮೇಲೆ 6 ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಇದರಿಂದಾಗಿ ರಸ್ತೆ ಅಪಘಾತಗಳು ಕಡಿಮೆಯಾಗುತ್ತವೆ ಎಂದು ನನ್ನ ಅನಿಸಿಕೆಯಾಗಿದೆ ಎಂದು ತಿಳಿಸಿದರು. ಎಲ್ಲರೂ ರಸ್ತೆ ನಿಯಮಗಳು ಅನುಸರಿಸಬೇಕು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಯಾಣಿಸಬೇಕು. ಕಾರು ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಬೇಕು ಎಂದು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಠಾಣೆಯ ರೈಟರ್ ಸಂಜು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ ಪಾಟೀಲ್, ಅಧ್ಯಕ್ಷರು ಶೋಭಾಬಾಯಿ ಯಾದರಾವ, ಪದ್ಮಿನಿಬಾಯಿ ಚಂದ್ರಕಾಂತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಉಸ್ಮಾನ ಶೇಖ, ರಾಜೇಂದ್ರ ಸಾನೆ, ವಿದ್ಯಾವತಿ ಕುಂಬಾರ್, ಮುಕೇಶ್ ಮಾನಕರಿ, ಶೋಭಾಬಾಯಿ ಹುಣಜೆ, ಮನೋಜ ಪಾಟೀಲ್, ಗ್ರಾಮಸ್ಥರು, ಯುವ ಮುಖಂಡರು ಅಮರ್ ಮೇಳಕುಂದೆ, ಅಶೋಕ್ ಸಾನೆ, ದಿಗಂಬರ್ ಕುಂಬಾರ, ರಘುನಾಥ ಡೋಲೆ, ಹರೀಶ್ ಸ್ವಾವಳೆ, ಸುನೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಬಿ ನ್ಯೂಸ್ ಕನ್ನಡ, ಬೀದರ್. ಇವತ್ತಿಂದ ದಿವಸ ಉದಗೀರ್ ಭಾಲ್ಕಿ ಮತ್ತು ಬೀದರ್ ಕಲ್ಪಿಸುವಂಥ ಹೈವೇ ರೋಡು, ಇದು NH 50 ಭಾಳಷ್ಟು ಆ್ಯಕ್ಸಿಡೆಂಟ್ ಅದು ಇದು ಆಗ್ತಾವೆ ಅಂತ ಹೇಳಿ ಸಾಕಷ್ಟು ಸರಿ ದೂರುಗಳು ಬರ್ತಾಯಿದ್ದವು ಮತ್ತು ಕೆಲವು ಕೇಸ್ಗಳನ್ನ ಆಗ್ತಾಯಿದ್ದವು. ಅದಕ್ಕೆ ಇದು ಆ್ಯಕ್ಸಿಡೆಂಟು ಯಾವ ರೀತಿ ತಡೆಗಟ್ಟಬೇಕಂತ ಹೇಳಿ ಎಲ್ಲರೂ ಕೂತ್ಕೊಂಡು ಇದು ಮಾಡಿ ಇದಕ್ಕೆ ಯಾವ ಥರ ಇದು ಮಾಡಿದೆ ಅಂತ ಹೇಳಿ ಬ್ಯಾರಿಕೇಡ್ಸ್ಗಳು, ರಸ್ತೆ ವೆಹಿಕಲ್ಗಳು ಸ್ಪೀಡು ಕಡಿಮೆ ಮಾಡ್ಬೇಕಾದ್ರೆ ಹಂಪ್ಸ್ ಹಾಕಬೇಕು, ಇಲ್ಲಾಂದ್ರೆ ಬ್ಯಾರಿಕೇಡ್ಸು. ಈಗ ಜಿಗ್ಜಾಗ 6 ಬ್ಯಾರಿಕೇಡ್ಸ್ ಹಾಕಿದಾರೆ. 6 ಕಡೆ ಅಲ್ಲಿ ಎರಡು ಮಾಡಿ 6 ಕಡೆ ಹಾಕೀವಿ. ಅದಕ್ಕೆ ಇದು ಸ್ಲೋ ಮೋಟ್ರು ಬರೋ ಗಾಡಿಗಳೆಲ್ಲ ಸ್ಲೋ ಆಗಿ ರಸ್ತೆ ಅಪಘಾತ ಕಡಿಮೆ ಆಗ್ತದಂತ ನನ್ನ ಅನಿಸಿಕೆ. ಮತ್ತು ಅದೇ ಥರ ಎಲ್ಲರೂ ಇವು ರಸ್ತೆ ಸುರಕ್ಷತೆ ಏನು ರೂಲ್ಸ್ ಇದ್ದಾವಲ್ಲ ಅವೆಲ್ಲರೂ ಫಾಲೋ ಮಾಡಬೇಕು. ತಮಗೆ ತಿಳಿದಂಗೆ ಎಲ್ಲರೂ 2 ವೀಲರ್ ಮೇಲೆ ಹೆಲ್ಮೆಟ್ ಹಾಕೋಬೇಕು, ಕಾರ್ ನಡ್ಸೋಕೆ ಸೀಟ್ ಬೆಲ್ಟ್ ಹಾಕೋಬೇಕು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲರೂ ಇಟ್ಕೋಬೇಕು. ಯಾವುದೇ ಥರ ಅನಾಹುತ ಆದಾಗ ಮುಂದೆ ಅವ್ರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲರೂ ಇನ್ನು ಹೇಳಿದ್ದು ಪಾಲನೆ ಮಾಡಿ ಮುಂದುವರಿಸ್ಬೇಕಂತ ಹೇಳಿ ಅದ್ರ ಸಲುವಾಗಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಗ್ರಾಮಸ್ಥರು ಮೆಂಬರ್ಸ್ ಎಲ್ಲರಿಗೆ ಸಹಕಾರದಿಂದ ಅವರಿಗೆಲ್ಲ ಒಗ್ಗೂಡಿಸಿ ಒಂದು ಊರಿಗೆ ಕ್ಯಾಮ್ರಾ ಅಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಇದು ಒಂದೇ ಅಲ್ಲ, ಮತ್ತು ಬೇರೆ ಎಲ್ಲಿಂದೋ ಏನೋ ಒಂದು ಅಫೆನ್ಸು ಬೇರೆ ಎಲ್ಲಿದೋ ಕಡೆಯೋದು ಉದಗೀರಾಗಲಿ ಬೀದರ್ ಎಲ್ಲಿಂದೋ ಅಫೆನ್ಸ್ ಮಾಡಿ ಬಂದರೂ ನಾವು ಇಲ್ಲೊಂದು ಅನುಕೂಲ ಆಗ್ತದೆ. ಅದಕ್ಕೆ ಕ್ಯಾಮ್ರಾದಿಂದ ಸಾಕಷ್ಟು ನಮ್ಮ ಯಾವುದೇ ಅಪರಾಧಗಳಿದ್ರೂ ನಾವು ಕ್ಯಾಮ್ರಾದಿಂದ ಸಾಕಷ್ಟು ಕಂಡು ಹಿಡಿತಾ ಇದ್ದೀವಿ. ಆರೋಪಿಗಳಿಗೆ ಐಡೆಂಟಿಫೈನೂ ಸಾಕಷ್ಟು ಆಗ್ತಾ ಇದ್ದಾವೆ. ವೆಹಿಕಲ್ ಆಗಲಿ ಆರೋಪಿ ಆಗಲಿ ಕ್ಯಾಮ್ರಾದಿಂದ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾನು ಹೇಳ್ಬಯಸ್ತೇನೆ. ರೀತಿಯಿಂದ ಅಧ್ಯಕ್ಷರು ಹಾಕ್ಯಾರ. ಯಾಕಂದ್ರೆ ಸುಮಾರು ಯುವಕರು ಇಲ್ಲಿ NH 50ಯಲ್ಲಿ ಹೆಂಗೆ ಮಾಡ್ಲತ್ತಾರ, ಕುಡಿದು ಡ್ರಿಂಕ್ ಮಾಡಿ ಓಡಾಡ್ಲತ್ತಾರ. ಅವ್ರಿಗೆ ಯಾವುದೇ ರೀತಿಯಿಂದ ಅನಾಹುತ ಆಗಬಾರ್ದು, ಮುಂಜಾಗ್ರತೆ ವಹಿಸ್ಬೇಕಂತೇಳಿ ಏನಿದು ಒಂದು ಯೋಜನೆ ಹಾಕೊಂಡಾರ. ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಅದೇ ರೀತಿದಿಂದ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಧನ್ನೂರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಬೇಕು. ಅವ್ರಿಗೆ ಅವ್ರ ಸಹಕಾರ ಜೊತೆ ಏನೇ ಇದ್ದರೂ ತಿಳಿಸ್ಬೇಕು ಅವ್ರಿಗೆ ಅಂತೇಳಿ PSI ಅವ್ರು ಹೇಳಿದಕ್ಕೆ ಅವರಿಗೂ ಧನ್ಯವಾದ.